ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವು ಇಲ್ಲಿ ನೋಡ್ತಾ ಇರೋದು ಕಾಲಿಫ್ಲವರು. ಸೊ ಹೋದ ಸತಿಯಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ಹೋದ ಸತಿ ವೀಡಿಯೋ ಸ್ಪ್ರೇ ಮಾಡಿದ್ದು ಯಾಕಂತಂದರೆ ಅದೇ ನಾನು ರಿಪೀಟ್ ಮಾಡಿದ್ದೆ. ಮತ್ತೆ ಯಾವುದು ಅಂತಂದರೆ ಸೇಮು ಇಮಾಕ್ಟಿಮ್ ಎಂಜೈಟ್ ಮಾರ್ಟರು ಮಾಡಿದ್ದೆ. ಯಾಕಂದರೆ ಅದಕ್ಕೆ ಮುಂಚೆ ನಾನು ಗ್ರಾಸಿಯಾ ಮಾಡಿದ್ನಲ್ಲ, ಮತ್ತು ಅದಕ್ಕೋಸ್ಕರ ಗ್ರಾಸಿಯಾ ಮಾಡಿದ್ಮೇಲೆ 15-16 ದಿವಸ ಯಾವುದೇ ಕೆಮಿಕಲ್ ನಾನು ಸ್ಪ್ರೇ ಮಾಡಲಿಲ್ಲ ಇದಕ್ಕೆ. ಸೊ ಅದಾದಮೇಲೆ ನಾನು ಮಾರ್ಟರು ಇಮ್ಯಾಕ್ಟಿಮ್ ಎಂಜೈಟ್ ಮಾಡಿದೆ. ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಿರಲಿಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ವಿಡಿಯೋ ನಾನು ಇವಾಗ ಯಾಕೆ ಮಾಡ್ತಾಯಿದ್ದೀನಿ ಅಂತ. ನಾನು ಇವಾಗ ಸ್ಪ್ರೇ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಹಣ್ಣೆಲೆ ಸ್ಟಾರ್ಟ್ ಆಗ್ತಾಯಿದೆ ಕೆಳಗಡೆಯಿಂದ. ನೋಡ್ಬೋದು ನೀವಲ್ಲೆಲ್ಲ ಹಣ್ಣೆಲೆ ಜಾಸ್ತಿ ಆಗೋಗಿದೆ. ಯಾಕೆ ಏನು ಅಂತ ಗೊತ್ತಿಲ್ಲ ರೀಸನ್ನು. ನೋಡ್ಬೋದು ನೀವಲ್ಲಿ. ಸೊ ಈ ಕಡೆ ಸ್ವಲ್ಪ ಕಡಿಮೆನೇ, ಬಟ್ ಆ ಕಡೆ ಎಲ್ಲ ಬೇಜಾನಾಗಿದೆ ಸ್ನೇಹಿತರೆ. ಸೊ ಅದರಿಂದ ಇದನ್ನ ಆದಷ್ಟು ಬೇಗ ಕಂಟ್ರೋಲ್ ಮಾಡಬೇಕು. ಇಲ್ಲಾಂದರೆ ಮೇಲೆ ಎಲೆಗಳಿಗೆ ಎಲ್ಲ ಸ್ಟಾರ್ಟ್ ಆಗೋಷ್ಟರಲ್ಲಿ ಕಂಟ್ರೋಲ್ ಮಾಡಿಬಿಟ್ರೆ ಬೆಸ್ಟು ಅಂತ. ನೋಡ್ಬೋದು ನೀವು ಅಲ್ಲೆಲ್ಲ ಯಾವ ಥರ ಇದೆ ಅಂತ. ಸೊ ಅದಕ್ಕೋಸ್ಕರ ನಾನು ಇವಾಗ ಸ್ಪ್ರೇ ಮಾಡ್ತಾಯಿದ್ದೀನಿ. ಮೊನ್ನೆಯಿಂದ ಸ್ಟಾರ್ಟ್ ಆಗಿರೋದು ಇದು ಜಾಸ್ತಿ ಆಗಿರೋದು. ಸೊ 2 ದಿನದಿಂದ. ಸೊ ಅದಕ್ಕೆ ನಾನು ಇವಾಗಲೇ ಸ್ಪ್ರೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಇಲ್ಲಿ ಕೆಳಗಡೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಅದು ಮೇಲೆ ಎಲೆಗಳಿಗೆ ಬರೋ ಅಷ್ಟೊತ್ತಿಗೆ ನಾವು ಕಂಟ್ರೋಲ್ ಮಾಡಿದ್ರೆ ಬೆಸ್ಟು. ಇಲ್ಲಾಂದರೆ ಮತ್ತೆ ಬೆಳೆ ಎಲ್ಲ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಮೇಯ್ನ್ ಕೋಸ್ಗೆ ಬೇಕಾಗಿರುವಂಥದ್ದು ಎಲೆ ಚೆನ್ನಾಗಿರ್ಬೇಕು. ಮೇಯ್ನು ಅವ್ರು ಹೊಡೆಯೋರು ನೋಡೋದೇ ಅದನ್ನ, ಎಲೆ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅದನ್ನ ನಾವು ಕಾಪಾಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಅದು. ಸೊ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದಕ್ಕೆ ನಾನು ಇವತ್ತು ಸ್ಪ್ರೇ ಮಾಡ್ತೀನಿ. ಯಾವುದಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಮತ್ತು ಡೆವಲಪ್ಮೆಂಟ್ ವೈಸ್ ನೋಡೋದಾದರೆ ನೋಡಿ, ಎಲ್ಲ ಇನ್ನೇನು ಫ್ಲವರಿಂಗ್ ಸ್ಟೇಜ್ 45 ದಿವಸ ಆಗಿದೆ. ಹೌದು, 45 ದಿವಸ ಕಂಪ್ಲೀಟ್ ಆಗಿದೆ. ಇನ್ನೇನು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 5 ದಿವಸದಲ್ಲಿ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗು. ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 5 ದಿವಸದಲ್ಲಿ. ಸೊ ಅದಕ್ಕೆ ಈ ಟೈಮಲ್ಲಿ ಭಾಳ ಇಂಪಾರ್ಟೆಂಟಾಗಿ ನಾವು ಇದಕ್ಕೆ ಗಮನ ಹರಿಸಬೇಕು. ಮೇಯ್ನು ಹುಳದು, ಮತ್ತು ಈ ಥರ ಯಾವ ಥರ ರೋಗ ಬಂದರೆ ರೋಗದ್ದು. ಇನ್ನೆಲ್ಲ ಒಂದು 15ರಿಂದ 20 ದಿವಸ ಅಷ್ಟೇ ಇದು ಮುಗಿಯುತ್ತೆ. ಇದ್ರ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಸೊ ಇನ್ನೊಂದು 15-20 ದಿನ ನಾವು ಭಾರಿ ನಿಗಾ ವಹಿಸಿ ಇದು ನೋಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಸ್ನೇಹಿತರೆ ಮಾಡಿದ್ದೇನೆ. ಸೊ ನಿನ್ನೆ ನೋಡಿದೆ ಸ್ವಲ್ಪ ಜಾಸ್ತಿ ಆಗಿತ್ತು. ಮೊನ್ನೆ ಸ್ಟಾರ್ಟ್ ಆಯಿತು, ನಿನ್ನೆ ಸ್ವಲ್ಪ ಜಾಸ್ತಿ ಆಯಿತು. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸಾಯಂಕಾಲ ಆಗಿದೆ 5 ಗಂಟೆ. ಸೊ 5 ಗಂಟೆ ಮೇಲೆ ಹೊಡೆದ್ರೇ ಬೆಸ್ಟು ಇದಕ್ಕೆ ಅಂತ ಹೇಳಿದ್ರು ಯಾರೋ ಗೊತ್ತಿರುವಂಥವ್ರು. ಸೊ ಅದಕ್ಕೆ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾವುದು ಅಂತ ನೋಡ್ಬೋದು ಇಲ್ಲಿ. ಕವಚು ಮಾಮೂಲಿ ಸಿಂಜೆಂಟ್, ಅದು ಗೊತ್ತಿರುತ್ತೆ. ಕ್ಲೋರೋಥೆಲನಿಲ್ ಟೆಕ್ನಿಕಲ್ಲು. ಕವಚು 1/4 kg ಹಾಕ್ತಾಯಿದ್ದೀನಿ 1 ಡ್ರಮ್ಗೆ. ಇದ್ರ ಜೊತೆಗೆ ಬಾಯರ್ ಹೊಡೆದು ನೇಟಿವ. ಸೊ ಇವೆರಡು ಹಾಕ್ತಾಯಿದ್ದೀನಿ. ಇವೆರಡು ಹಾಕೋದ್ರಿಂದ ನಮಗೆ ಈ ಎಣ್ಣೆಲೆ ಅಂತೂ ಸಂಪೂರ್ಣ ಇದರಲ್ಲಿ ಟ್ಯೂಬೆಕೊನಜಲ್ಲು ಮತ್ತು ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಅಂತ ಇರುತ್ತೆ. 2 ಇರೋದ್ರಿಂದ ಇದು ಒಳ್ಳೆ ಕೆಲಸ ಮಾಡುತ್ತೆ. ಇದು ರೇಟು ಸಹ ಸ್ವಲ್ಪ ಜಾಸ್ತಿನೇ ಸ್ನೇಹಿತರೆ. 100 ಗ್ರಾಮ್ ಅಷ್ಟೇ ಇದು, ಅರ್ಧ ಗ್ರಾಮ್ ಥರ ಮಾಡ್ತಾ ಇರೋದು. ಸೊ 850 ರೂಪಾಯಿ ಬಿತ್ತು ಇದು 100 ಗ್ರಾಮು. ಸೊ ಇದು ಮತ್ತು ಕವಚ್ 2 ಮಾಡ್ತಾಯಿದ್ದೀನಿ. ಇದು ನಮಗೆ ಹಣ್ಣೆಲ್ಲ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಮತ್ತು ನಮಗೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮೇಲೆ ಲೀಫ್ ಮೇಲೆ ಒಂಥರ ಬ್ರೌನಿಶಾಗಿ ಒಂಚೂರು ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗ್ ಟೈಮಲ್ಲಿ. ಸೊ ಅದಕ್ಕೆ ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಕವಚು ಸಹ ಜೊತೆಲಿ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. 2 ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಎರಡಕ್ಕೂ ಕೆಲಸ ಮಾಡುತ್ತೆ. ಮತ್ತು ಅಟ್ಲೀಸ್ಟ್ ಒಂಚೂರು ಇದ್ರೆ ಬ್ಯಾಕ್ಟೀರಿಯಾ ಥರ ಫಂಗಸ್ ಏನಿದ್ರೆ ಅದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವೆರಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಇದು 100 ಗ್ರಾಮು, 200 ಲೀಟ್ರ್ ನೀರಿಗೆ. ಕವಚು 150 ಗ್ರಾಮ್ ಹಾಕ್ಕೊಂಡಿದ್ದೀನಿ. ಸೊ ಇದಿಲ್ಲ ಬೇರೆ ಅದು ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು ಸ್ನೇಹಿತರೆ. ಯಾವುದು ಅಂತಂದರೆ, ಸೊ ನಿಮಗೆ ಕ್ಯಾಬ್ರೆ ಟಾಪ್ ಕೇಳಿರ್ತೀರ, DBASFದು ಕ್ಯಾಬ್ರೆ ಟಾಪ್ ಕೇಳಿರ್ತೀರ. ಕ್ಯಾಬ್ರೆ ಟಾಪ್ ಹಾಕ್ಕೋಬೋದು. 1 ಡ್ರಮ್ಗೆ ಅದು 600 ಗ್ರಾಮ್ ಏನೋ ಬರೋದು, 600 ಗ್ರಾಮು. ಪ್ಲಸ್ ಕೋಸೈಡ್ ಮಾಡ್ಕೋಬೋದು. ಕೋಸೈಡು ಅರ್ಧ ಗ್ರಾಮು, ಅರ್ಧದಿಂದ 1 ಗ್ರಾಮ್ ಮಾಡ್ಕೋಬೋದು. ಅವೆರಡು ಸಹ ಮಾಡ್ಬೋದು. ಸೊ ಅವೆರಡು ಮಾಡ್ಬೋದಾಯಿತು. ಸೊ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಕಾಸ್ಟ್ಲಿ.
ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಮಾಡ್ತಾಯಿದ್ದೀನಿ, ಇದರಲ್ಲೇ ಕಂಟ್ರೋಲ್ ಆಗುತ್ತೆ ಅಂತ. ಸೊ ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ. ಸೊ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದೆ. ಹೋದ ಸತಿ ನಾನು 1261 ಕೊಟ್ಟಿದ್ದೆ ಸ್ನೇಹಿತರೆ ಗೊಬ್ಬರ. ಸೊ ಒಂದು 5 kg ಕೊಟ್ಟಿದ್ದೆ. 1 ಎಕರೆ ಇರೋದು ಇದು, 1 ಎಕರೆ 10 ಗುಂಟೆ ನಾನು 5 kg ಕೊಟ್ಟಿದ್ದೆ. ಸೊ ಈ ಸತಿ ಬೇರೆ ಯಾವ್ದಾರು ಕೊಡಬೇಕು. ಸೊ ಕೊಟ್ಟಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದಿಷ್ಟು ಈ ವಿಡಿಯೋದಲ್ಲಿ. ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.